ನೀಡ್ಸ್ ಆಫ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಗೋವೋ ಬ್ರ್ಯಾಂಡ್ನ ಒಂದು ಬೆಂಕಿ ಸೌಂಡ್ ಬಾರ್ ಜೊತೆಗೆ ಒಂದು ಇಯರ್ಬಡ್ಸ್ ಇರುವಂಥದ್ದು. ಸೊ ನೀವೇನಾದರೂ ನಿಮ್ಮ ಮನೆಗೆ ಒಂದು ಸೌಂಡ್ ಬಾರನ್ನು ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ ಇವತ್ತಿನ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಹೌದು, ಒಂದು ಗೋ ಸರೌಂಡ್ 410 ಅಂತ ಒಂದು ಗೋವೋ ಬ್ರ್ಯಾಂಡ್ನ ಒಂದು ಸೌಂಡ್ ಬಾರ್ ಏನಿದೆ ಅದೊಂದು ಬೆಂಕಿ ಸೌಂಡ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಹೌದು, ನಿಮ್ಮ ಮನೆಗೆ ಒಂದು ಥಿಯೇಟರ್ ಎಫೆಕ್ಟ್ ಕೊಡ್ತಕ್ಕಂಥ ಒಂದು ಸೌಂಡ್ ಬಾರ್ ಇದಾಗಿರುವಂಥದ್ದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಎಪಿಸೋಡಲ್ಲಿ ನೋಡ್ತಾ ಹೋಗೋಣ. ಇದ್ರ ಜೊತೆಗೇನೆ GOBUDS ಅಂತ ಒಂದು GOBUDS 600 ಅಂತ ಒಂದು ಇಯರ್ಬಡ್ಸ್ ಆಯ್ತಾ ಇರುವಂಥದ್ದು. ಒಂದು ಪ್ರೀಮಿಯಂ ಕ್ವಾಲಿಟಿ ಇರ್ತಕ್ಕಂಥ ಇಯರ್ಬಡ್. ಇದು ಅತಿ ಕಡಿಮೆ ಬೆಲೆಗೆ ನಮಗೆ ಸಿಗ್ತಾ ಇದೆ. ಈ ಒಂದು 2 ಯೂನಿಟ್ಸ್ ಬಗ್ಗೆ ಇವತ್ತಿನ ಎಪಿಸೋಡಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅನ್ಬಾಕ್ಸಿಂಗ್ ಮಾಡೋಣ, ಏನೆಲ್ಲ ಫೀಚರ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಓಕೆ, ಮೊದಲನೇದಾಗಿ ಒಂದು ಗೋ ಸರೌಂಡ್ 410 ಎನ್ನುವಂತ ಒಂದು ಸೌಂಡ್ ಬಾರ್ ಬಗ್ಗೆ ತಿಳ್ಕೊಳ್ಳೋಣ. ಇದಾದ ನಂತರ ಈ ಒಂದು ಇಯರ್ಬಡ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಗೋವೋ ಬ್ರ್ಯಾಂಡ್ ಏನಿದೆಯಲ್ಲ, ಇದು ನಮ್ಮ ಇಂಡಿಯನ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಗೋ ಸರೌಂಡ್ 410 ಮಾಡೆಲ್ ನೀವು ನೋಡ್ತಾ ಇರೋದು. ಓಕೆ, ಈಗ ಬಾಕ್ಸ್ ಅನ್ನ ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಇದ್ದೀರಾ. ಬಾಕ್ಸ್ ಅನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಸೌಂಡ್ ಬಾರ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಸೊ ಇದರ ಜೊತೆಗೇನೆ ನಮಗೆ ಒಂದು ಯೂಸರ್ ಮ್ಯಾನುವಲ್ ಮತ್ತು ವಾರಂಟಿ ಕಾರ್ಡನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ಒಂದು ರಿಮೋಟ್ ಇಲ್ಲಿ ಇರುವಂಥದ್ದು. ಇದಾದ ನಂತರ 2 ಕೇಬಲ್ಸ್ನ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಇದಾದ ನಂತರ ಈ ಒಂದು ಸೌಂಡ್ ಬಾರನ್ನು ಗೋಡೆಗೆ ಹ್ಯಾಂಗ್ ಮಾಡೋಕ್ಕೆ ಸ್ಕ್ರೂಸನ್ನು ಸಹಿತ ಇಲ್ಲಿ ಕೊಟ್ಟಿರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಓಕೆ, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಸೌಂಡ್ ಬಾರ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಸೌಂಡ್ ಬಾರ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಕಾಣ್ತಾ ಇರುವಂಥದ್ದು. ಸೊ ಮೊದಲನೇದಾಗಿ ಇದರ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತ ಹೇಳ್ಬೋದು. ಬೆಸ್ಟ್ ಲುಕ್ ಮತ್ತು ಡಿಸೈನ್ ಅನ್ನ ಈ ಸೌಂಡ್ ಬಾರ್ ಹೊಂದಿರುವಂಥದ್ದು. ಇನ್ನು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎರಡು ಮಾತೇ ಇಲ್ಲ, ಒಂದು ಬೆಸ್ಟ್ ಆದ ಬಿಲ್ಡ್ ಕ್ವಾಲಿಟಿನ ಈ ಸೌಂಡ್ ಬಾರ್ ಹೊಂದಿರುವಂಥದ್ದು. ಇನ್ನು ಸೌಂಡ್ ಬಾರ್ನ ಕನೆಕ್ಟಿವಿಟಿ ಪೋರ್ಟ್ಸ್ ಮತ್ತು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರ ಒಂದು ಹಿಂದ್ಗಡೆ ಭಾಗದಲ್ಲಿ ಆಕ್ಸ್ ಕೇಬಲ್ ಕನೆಕ್ಟ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಟಿಕಲ್ ಕೇಬಲ್ ಕನೆಕ್ಟ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿರುವಂಥದ್ದು. HDMI ಮತ್ತು ARC ನ ಕನೆಕ್ಟ್ ಮಾಡೋಕ್ಕೆ ಒಂದು ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಭಾಗದಲ್ಲಿ ಸೈಡ್ ನಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನಮಗೆ ಒಂದು 4 ಬಟನ್ಸ್ ಜೊತೆಗೆ USB ಕನೆಕ್ಟ್ ಮಾಡೋಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಹೌದು, ಇದನ್ನ ಆನ್ ಮಾಡೋಕ್ಕೆ ಒಂದು ಪವರ್ ಬಟನ್ ಕೊಟ್ಟಿರುವಂಥದ್ದು. ಸಾಂಗ್ಸ್ ಅನ್ನ ನಾವು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಮಾಡೋಕ್ಕೆ, ಪಾಸ್ ಮಾಡೋಕ್ಕೆ ಒಂದು ಬಟನ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಬಿಟ್ಟರೆ ನೋಡಬಹುದು ಮುಂದ್ಗಡೆ ಭಾಗದಲ್ಲಿ ಒಂದು LED ಡಿಸ್ಪ್ಲೇ ನಮಗೆ ಇಲ್ಲಿ ಕಾಣ್ತಾ ಇದೆ. ಓಕೆ, ಇನ್ನು ಈ ಸೌಂಡ್ ಬಾರ್ನ ಮೇನ್ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ನಮಗೆ 2 ಇಂಚಸ್ನ ಒಂದು 4 ಡ್ರೈವರ್ಸ್ನ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಸರೌಂಡಿಂಗ್ ಅಲ್ಲಿ ನಮಗೆ ಸೌಂಡ್ ಎಫೆಕ್ಟ್ ನಮಗೆ ಸಿಗ್ತಾ ಇರುವಂಥದ್ದು. ಹೌದು, ಇಲ್ಲಿ ನಾವು 2.0 ಚಾನಲ್ ಇರತಕ್ಕಂಥ 3D ಸರೌಂಡ್ ಸೌಂಡ್ ಅನ್ನ ಆರಾಮಾಗಿ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಬೆಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಒಂದು ರಿಮೋಟ್ ಕಂಟ್ರೋಲ್ ಇರುವಂಥದ್ದು. ಹೌದು, ಈ ಒಂದು ರಿಮೋಟ್ ಮೂಲಕ ನಾವು ಒಂದು ಸೌಂಡ್ ಬಾರ್ ಅನ್ನ ನಾವು ಈಸಿಯಾಗಿ ಕಂಟ್ರೋಲ್ ಮಾಡಬಹುದು. ನೋಡ್ತಾ ಇದ್ರೆ ಆಲ್ರೆಡಿ ಇದನ್ನ ಆನ್ ಮಾಡಿದ್ದೀನಿ. ಜಸ್ಟ್ ನೀವು ಪವರ್ಗೆ ಕನೆಕ್ಟ್ ಮಾಡ್ಕೊಂಡ ನಂತರ ರಿಮೋಟ್ ನಲ್ಲಿ ಇರತಕ್ಕಂಥ ಪವರ್ ಬಟನ್ ಒಂದ್ಸರಿ ಜಸ್ಟ್ ನೀವು ಪ್ರೆಸ್ ಮಾಡಿದ್ರೆ ಸಾಕು, ಈ ಒಂದು ಸೌಂಡ್ ಬಾರ್ ಆನ್ ಆಗುತ್ತೆ. ಇಲ್ಲಾಂದ್ರೆ ನೀವು ನೇರವಾಗಿ ಮ್ಯಾನುವಲ್ ಅಲ್ಲಿ ಸಹಿತ ನೀವು ಆನ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಮ್ಮ ಲೆಫ್ಟ್ ಸೈಡ್ ನಲ್ಲಿ ಒಂದಿಷ್ಟು ಬಟನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಜಸ್ಟ್ ಪ್ರೆಸ್ ಮಾಡೋ ಮೂಲಕ ಮ್ಯಾನುವಲ್ ಆಗಿ ಇದನ್ನ ನೀವು ಕಂಟ್ರೋಲ್ ಮಾಡಬಹುದು. ಆಮೇಲೆ ವೈರ್ಲೆಸ್ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಬ್ಲೂಟೂತ್ ವರ್ಷನ್ 5.0 ಕೊಟ್ಟಿದ್ದಾರೆ. ಜೊತೆಗೆ ನಮಗೆ ಇಲ್ಲಿ ಮಲ್ಟಿಪಲ್ ಕನೆಕ್ಟಿವಿಟಿ ಆಪ್ಷನ್ ಕೊಟ್ಟಿರುವಂಥದ್ದು. ಹೌದು, ಈ ಒಂದು ಸೌಂಡ್ ಬಾರ್ಗೆ ನಾವು ಆಕ್ಸ್ ಕೇಬಲ್ ಕನೆಕ್ಟ್ ಮಾಡಬಹುದು, HDMI ಕೇಬಲ್ ಕನೆಕ್ಟ್ ಮಾಡಬಹುದು, ಆಪ್ಟಿಕಲ್ ಕೇಬಲ್ ಕನೆಕ್ಟ್ ಮಾಡಬಹುದು, USB ಸಹಿತ ನಾವು ಆರಾಮಾಗಿ ಕನೆಕ್ಟ್ ಮಾಡಬಹುದು. ಸೊ ಇನ್ ಕೇಸ್ ನೀವೇನಾದರೂ HDMI ಕೇಬಲ್ ಮೂಲಕ ಇದಕ್ಕೆ ಕನೆಕ್ಟ್ ಮಾಡಿದ್ರಿ ಅಂತಂದ್ರೆ ಒಂದು ಬೆಸ್ಟ್ ಆದ ಒಂದು ಆಸಮ್ ಆಗಿರತಕ್ಕಂಥ ಒಂದು ಸೌಂಡ್ ಕ್ವಾಲಿಟಿ ನಾವು ಅದರಲ್ಲಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಬೆಂಕಿ ಸೌಂಡ್ ನಮಗೆ ಇದರಲ್ಲಿ HDMI ಕನೆಕ್ಟ್ ಮಾಡಿದಾಗ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈಗ ನಾನು ಸದ್ಯಕ್ಕೆ ನನ್ನ ಮೊಬೈಲ್ ಫೋನ್ ಇದಕ್ಕೆ ಕನೆಕ್ಟ್ ಮಾಡಿದ್ದೀನಿ, ಬ್ಲೂಟೂತ್ ಮೂಲಕ ಕನೆಕ್ಟ್ ಮಾಡಿದ್ದೀನಿ. ಸೊ ಈಗ ಸೌಂಡ್ ಕ್ವಾಲಿಟಿನ ನಮಗೆ ಖಂಡಿತವಾಗ್ಲೂ ನಾನು ತೋರಿಸ್ಬೇಕಾಗತ್ತೆ. ಸೊ ನೋಡ್ತಾ ಇದ್ರೆ ಒಂದಿಷ್ಟು ಮ್ಯೂಸಿಕ್ ನನ್ನ ಫೋನಲ್ಲಿ ನನಗೆ ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಮೈಕ್ನ ಇದಕ್ಕೆ ಹತ್ತಿರಕ್ಕೆ ಹಿಡಿಯೋಣ. ಸೊ ಈಗ ನಾನು ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ಬೋದು. ಸೊ ಈ ರೀತಿಯಾಗಿ ಒಂದು ಸೌಂಡ್ ಕ್ವಾಲಿಟಿ ನಮಗೆ ಇದು ಸಿಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಈ ರಿಮೋಟಲ್ಲೇ ನಾವು ಟ್ರೆಬಲ್ ಕಂಟ್ರೋಲ್ ಮಾಡ್ಬೋದು, ಜೊತೆಗೆ ಬ್ಯಾಸನ್ನು ಸಹಿತ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ನನಗೆ ಜಸ್ಟ್ ಬ್ಯಾಸನ್ನು ಕಂಟ್ರೋಲ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಜಸ್ಟ್ ಮ್ಯೂಟ್ ಮಾಡಿದ್ದೀನಿ, ಈಗ ಮತ್ತೆ ಆನ್ ಮಾಡ್ತಾ ಇದ್ದೀನಿ.
ಸೊ ಈ ರೀತಿಯಾಗಿ ಒಂದು ಸೌಂಡ್ ಕ್ವಾಲಿಟಿ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆನಾ, ಈ ಸೌಂಡ್ ಬಾರ್ನ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ ಒಂದು 4,500 ಬಜೆಟ್ನಲ್ಲಿ ಇದು ನಮಗೆ ಸಿಗ್ತಾ ಇರುವಂಥದ್ದು. ಸೊ ಏನು ಬ್ರೋ ಇಷ್ಟೊಂದು ಅಮೌಂಟ್ ಕೊಟ್ಟು ಇದನ್ನ ಪರ್ಚೇಸ್ ಮಾಡ್ಬೋದಾ ಅಂತ ಖಂಡಿತವಾಗ್ಲೂ ನೀವು ಕೇಳ್ಬೋದು. ಬಟ್ ಯೂಶಲಿ ನಾವು ಒಂದು ಸೌಂಡ್ ಬಾರ್ನ ಪರ್ಚೇಸ್ ಮಾಡ್ತೀವಿ ಅಂತಂದರೆ ಮಿನಿಮಮ್ 4,000 ರಿಂದ 4,500 ರೂಪಾಯಿ ನಾವು ಅಲ್ಲಿ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಆರಾಮಾಗಿ ಒಂದು 4,500 ರೂಪಾಯಿದಲ್ಲಿ ನಾವು ಆರಾಮಾಗಿ ಇದನ್ನ ಪರ್ಚೇಸ್ ಮಾಡ್ಬೋದು. ಆಮೇಲೆ ಬೆಸ್ಟ್ ಆದ ಒಂದು ಸೌಂಡ್ ಕ್ವಾಲಿಟಿ, ಆಮೇಲೆ ಬ್ಯಾಸ್ ಎಫೆಕ್ಟ್ ಇದರಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. ಮುಖ್ಯವಾಗಿ ಒಂದು ಐಆರ್ ರಿಮೋಟ್ ಕೊಟ್ಟಿರೋದು ಒಂದು ಬೆಸ್ಟ್ ಥಿಂಗ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಇದಕ್ಕೆ ನಾವು 4,500 ರೂಪಾಯಿ ಆರಾಮಾಗಿ ಕೊಡ್ಬೋದು. ಓಕೆನಾ, ನೆಕ್ಸ್ಟ್ ಒಂದು ಇಯರ್ಬಡ್ಸ್ ಬಗ್ಗೆ ಮಾತಾಡೋದಾದ್ರೆ GOBUDS 600 ಅಂತ ಒಂದು ಮಾಡೆಲ್ ನೇಮ್ ಇದು. ಡೈರೆಕ್ಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ. ನೋಡ್ತಾ ಇದ್ರೆ ಬಾಕ್ಸ್ ನಲ್ಲಿ ನಮಗೆ ಓಪನ್ ಮಾಡಿದ ತಕ್ಷಣ ಒಂದು ಇಯರ್ಬಡ್ಸ್ ಕೇಸ್ನ ಜೊತೆಗೆ ಒಂದು ಯೂಸರ್ ಮ್ಯಾನುವಲ್ ಮತ್ತು ವಾರಂಟಿ ಕಾರ್ಡ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇದನ್ನ ಚಾರ್ಜ್ ಮಾಡೋಕ್ಕೆ ಒಂದು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿರುವಂಥದ್ದು. ಇದಾದ ನಂತರ ಒಂದು 2 ಪೇರ್ ಎಕ್ಸ್ಟ್ರಾ ಇಯರ್ಬಡ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲವನ್ನ ಪಕ್ಕಕ್ಕಿಟ್ಟು ಇಯರ್ಬಡ್ಸ್ ಬಗ್ಗೆ ಮಾತಾಡೋದಾದ್ರೆ ಇಯರ್ಬಡ್ಸ್ ನ ಒಂದು ಕೇಸ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಒಂದು ಬ್ಲಾಕ್ ಕಲರ್ ನಲ್ಲಿ ಒಂದು ಕೇಸ್ ನಮಗೆ ಸಿಗ್ತಾ ಇರುವಂಥದ್ದು. ಇದರ ಲುಕ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದು ಪಾಕೆಟ್ ಫ್ರೆಂಡ್ಲಿ ಇದೆ, ಇದು ತುಂಬಾ ಚಿಕ್ಕದಾಗಿದೆ. ಮೇಲ್ಗಡೆ ಭಾಗದಲ್ಲಿ ಗೋ ಅಂತ ಬ್ರ್ಯಾಂಡಿಂಗ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಹಿಂದ್ಗಡೆ ಭಾಗದಲ್ಲಿ ಚಾರ್ಜ್ ಮಾಡೋಕ್ಕೆ ಚಾರ್ಜಿಂಗ್ ಪೋರ್ಟ್ ನ ಇಲ್ಲಿ ಕೊಟ್ಟಿರುವಂಥದ್ದು, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಇಯರ್ಬಡ್ಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಇಯರ್ಬಡ್ಸ್ ನಮಗೆ ನೋಡೋಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಮೊದಲನೇದಾಗಿ ಇದರ ಒಂದು ಲುಕ್, ಡಿಸೈನ್, ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಂದು ಪ್ರೀಮಿಯಂ ಕ್ವಾಲಿಟಿ ಇರತಕ್ಕಂಥ ಒಂದು ಇಯರ್ಬಡ್ಸ್ ಇದಾಗಿರುವಂಥದ್ದು. ತುಂಬಾ ಕಡಿಮೆ ತೂಕ ಇದೆ. ಇನ್ನು ಬಹು ಮುಖ್ಯವಾಗಿ ಇದರ ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಒಂದ್ಸರಿ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ವಿ ಅಂತಂದ್ರೆ 30 ಅವರ್ಸ್ ವರೆಗೂ ಇದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಯೂಸೇಜ್ ಮೇಲೆ ಡಿಪೆಂಡ್ಸ್ ಅದು. ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀರಾ ಅಂತಂದ್ರೆ ಮಿನಿಮಮ್ ಒಂದು 20 ಅವರ್ಸ್ ಅಂತೂ ಆರಾಮಾಗಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಇದರ ಒಂದು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಬ್ಲೂಟೂತ್ ವರ್ಷನ್ 5.0 ಇರುವಂಥದ್ದು. ನೀವು ಕಾಲ್ಸ್ ತಗೋತೀರಾ ಅಂತಂದ್ರೆ, ಮ್ಯೂಸಿಕ್ನ ಕೇಳ್ತೀರಾ ಅಂತಂದ್ರೆ ನಿಮಗೆ ಯಾವುದೇ ಒಂದು ಕನೆಕ್ಟಿವಿಟಿ ಇಶ್ಯೂ ಇದರಲ್ಲಿ ಬರಲ್ಲ. ಒಂದು ಕ್ಲಿಯರ್ ಆಗಿ ನಿಮಗೆ ಸೌಂಡ್ ಕೇಳಿಸುತ್ತೆ ಅಂತ ಹೇಳ್ಬೋದು. ಆಮೇಲೆ ಇದರಲ್ಲಿ ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ ಅನ್ನ ಮತ್ತು ಸಿರಿಯನ್ನ ನೀವು ಆರಾಮಾಗಿ ಕಂಟ್ರೋಲ್ ಮಾಡಬಹುದು. ಬಹು ಮುಖ್ಯವಾಗಿ ಟಚ್ ಕಂಟ್ರೋಲ್ ಇರೋದು ಇದರಲ್ಲಿ ತುಂಬಾ ವಿಶೇಷ ಅಂತ ಹೇಳ್ಬೋದು. ನೀವು ಲಾಂಗ್ ಟ್ಯಾಪ್ ಮಾಡುವ ಮೂಲಕ ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ ಮತ್ತು ಸಿರಿಯನ್ನ ಆರಾಮಾಗಿ ಕಂಟ್ರೋಲ್ ಮಾಡಬಹುದು. ಇನ್ನು ಬಹು ಮುಖ್ಯವಾಗಿ ಒಂದು ಮ್ಯೂಸಿಕ್ ಬಗ್ಗೆ, ಸೌಂಡ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಮಗೆ ತುಂಬಾ ಕ್ಲಿಯರ್ ಆದ ಒಂದು ಸೌಂಡ್ ಕ್ವಾಲಿಟಿ ನಮಗೆ ಸಿಗ್ತಾ ಇರುವಂತದ್ದು. ಬ್ಯಾಸ್ ಎಫೆಕ್ಟ್ಸ್ ಸಹಿತ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಓಕೆ, ಇನ್ನು ಇದರ ಕಾಸ್ಟ್ ಬಗ್ಗೆ ಹೇಳೋದಾದ್ರೆ ಒಂದು 1,600 ರೂಪಾಯಿ ಬಜೆಟ್ ನಲ್ಲಿ ಇದು ನಮಗೆ ಸಿಗ್ತಾ ಇರುವಂತದ್ದು. ಇನ್ ಕೇಸ್ ನೀವೇನಾದ್ರೂ ಈ ಬಜೆಟ್ ಅಲ್ಲಿ ಒಂದು ಇಯರ್ಬಡ್ಸ್ ನ ನೋಡ್ತಾ ಇದ್ದೀರಾ ಅಂತಂದ್ರೆ ಸೊ ಇದನ್ನು ಸಹಿತ ನೀವು ಆರಾಮಾಗಿ ಕನ್ಸಿಡರ್ ಮಾಡಬಹುದು. ಸೊ ಇದಿಷ್ಟು ಈ ಒಂದು ಇಯರ್ಬಡ್ಸ್ ಬಗ್ಗೆ ಮಾಹಿತಿ ಅಂತ ಹೇಳ್ಬೋದು. ಇನ್ ಕೇಸ್ ನಿಮಗೆ ಈ ಇಯರ್ಬಡ್ಸ್ ಆಗಿರ್ಬೋದು ಅಥವಾ ಸೌಂಡ್ ಬಾರ್ ನಿಮಗೆ ಏನಾದ್ರು ಇಷ್ಟ ಆಗಿತ್ತು ಅಂತಂದ್ರೆ, ತಗೋಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ಸ್ ಅನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೂಲಕ ನೀವು ಈಸಿಯಾಗಿ ಪರ್ಚೇಸ್ ಮಾಡಬಹುದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.